ನಿನ್ನೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕಿವಿ ಮಾತನ್ನು ಹೇಳಿದರು. ಸನ್ನೆಯ ಮುಖಾಂತರ ನೀವಿಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಬೇಡಿ, ಇಬ್ಬರು ಒಂದೇ ದಿಕ್ಕಿನಲ್ಲಿ ಹೋದರೆ ನಮಗೆ ಅನುಕೂಲ ಆಗುತ್ತೆ, ಬೇರೆ ಬೇರೆ ದಿಕ್ಕಲ್ಲಿ ಹೋದರೆ ಲಾಭ ಇಲ್ಲ ಅಂತ. ಸೊ ಈ ಪವರ್ ವಾರ್ ಸಿದ್ದು ಮತ್ತು ಡಿಕೆಗೆ ಜೋಡೆತ್ತಿನ ಪಾಠವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಮಾಡಿದರು. ಇಬ್ಬರಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಕಾಂಗ್ರೆಸ್ಗೆ ಬಲ, ನೀವಿಬ್ಬರೂ ಒಗ್ಗಟ್ಟಾಗಿದ್ದಷ್ಟು ಕಾಂಗ್ರೆಸ್ಗೆ ಶಕ್ತಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕಿವಿ ಮಾತಿನ ಪಾಠವನ್ನು ಹೇಳಿದರು. ಕಲಬುರಗಿನಲ್ಲಿ ಸಿಎಂ ಇರಲಿಲ್ಲ, ಡಿಸಿಎಂ ವೇದಿಕೆ ಮೇಲೆ ಇದ್ದರು. ಸರ್ಕಾರ ಸಂಘಟನೆಗೆ ಖರ್ಗೆ ಅವರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಬ್ಬರಿಗೂ. ಈ ಕಡೆ ಸಿದ್ದರಾಮಯ್ಯನೂ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಒಳ್ಳೆ ಸಂಘಟನೆ ಆಗ್ತಾ ಇದೆ ಅಂತ ಡಿಕೆಶಿಗೂ ಹೇಳಿದ್ದಾರೆ. ಸೊ ಪವರ್ ವಾರ್ ಹೈಕಮಾಂಡ್ನ ವಾರ್ ಅಂತಲೇ ಅನ್ಕೋಬೇಕು, ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿರಿ ಅಂತ. ಸೊ ಥರ್ಡ್ ಪಾರ್ಟಿ ಈಗ ಔಟ್, ಯಾರು ಇಲ್ಲ, ಖರ್ಗೆ ಚೆಕ್ಮೇಟನ್ನು ಇಟ್ಟಿದ್ದಾರೆ. ಸೊ ಏನೇನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಅಂತ ನೋಡೋಣ ಬನ್ನಿ. ಪವರ್ ಶೇರ್ ಆಟ, ಸಿದ್ದು ಡಿಕೆಶಿಗೆ ಜೋಡೆತ್ತಿನ ಪಾಠ, ಸರ್ಕಾರ ಸಂಘಟನೆ ಎರಡಕ್ಕೂ ಖರ್ಗೆ ಫುಲ್ ಮಾರ್ಕ್ಸ್. ನೀವಿಬ್ರು ಒಟ್ಟಾಗಿದ್ರೆ ಎಲ್ಲ, ನೀವು ಬೇರೆ ಬೇರೆ ಆದ್ರೆ ಯಾವುದೂ ಇಲ್ಲ. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ಬುದ್ಧಿಮಾತು. ಸಿಎಂ ಡಿಸಿಎಂ ಇಬ್ಬರಿಗೂ ಒಗ್ಗಟ್ಟಿನ ಮಂತ್ರ ಪಠಣ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಿಮಗಿಂತ ಪಕ್ಷ ದೊಡ್ಡದು ಎಂಬ ಸಂದೇಶ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ನಿನ್ನೆ ಕಲಬುರಗಿಯಲ್ಲಿ ಡಿಸಿಎಂ ಎದುರೇ ಸನ್ನೆ ಮಾಡಿ ಖರ್ಗೆ ಹೇಳಿದಂತಹ ಕೀ ಮಾತಿನ ಲೆಕ್ಕಾಚಾರ ಜೋರಾಗಿದೆ. ನೀವು ಅಂದುಕೊಂಡಂಗೆಲ್ಲ ಇರಲ್ಲ, ಹೈಕಮಾಂಡ್ ಸಹ ತನ್ನದೇ ತೀರ್ಮಾನ ಮಾಡುತ್ತೆ ಎಂಬ ಖಡಕ್ ಮೆಸೇಜ್ ಅನ್ನು ಪಾಸ್ ಮಾಡಿದಂತೆ ಕಾಣಿಸ್ತಿದೆ. ಒಗ್ಗಟ್ಟಿನ ಜೊತೆಗೆ ಇಬ್ಬರಿಗೂ ಪಕ್ಷ ದೊಡ್ಡದು ಎಂಬ ಎಐಸಿಸಿ ಅಧ್ಯಕ್ಷರ ಮಾತು ಸದ್ಯಕ್ಕೆ ತಣ್ಣಗಾಗಿಸುವ ತಂತ್ರ ಎಂಬುದನ್ನು ತಳ್ಳಿ ಹಾಕಲಾಗದು. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಪವರ್ ಶೇರ್ ವಾರ್, ಹೈಕಮಾಂಡ್ ವಾರ್ನ್, ಥರ್ಡ್ ಪಾರ್ಟಿ ಔಟ್, ಖರ್ಗೆ ಚೆಕ್ಮೇಟ್. ಅಂದ ಹಾಗೆ ಪವರ್ ಶೇರ್ ಕ್ಲಾರಿಟಿ ಇಬ್ಬರಿಗಷ್ಟೇ ವಾರಂಟಿ, ಉಳಿದವರಿಗಿಲ್ವಾ ಗ್ಯಾರಂಟಿ ಎಂಬಂತಾಗಿದೆ. ಅವರಿಬ್ಬರೇನ ನಾವೇನಿಲ್ವಾ ಅಂಥೇಳಿ ಈ ಹಿಂದೆ ಪರಮೇಶ್ವರ್ ಕೇಳಿದ್ರು. ಆದ್ರೀಗ ಇಬ್ಬರೂ ಸರಿಯಾದರೆ ಎಲ್ಲ ಸರಿ ಎಂಬುದು ಖರ್ಗೆಯ ಒಳಗುಟ್ಟು. ಸಿದ್ದು ಡಿಕೆಶಿ ಉಭಯ ನಾಯಕರ ಆಪ್ತರ ಬ್ಯಾಟಿಂಗ್ ಅಬ್ಬರಕ್ಕೆ ಖರ್ಗೆ ಬ್ರೇಕ್ ಹಾಕಿ ಇಬ್ಬರ ನಡುವಿನ ತಿಕ್ಕಾಟವನ್ನು ಕಡಿಮೆ ಮಾಡುವ ತಂತ್ರವೂ ಕೂಡ ಇರಬಹುದು. ಅಲ್ಲದೆ ಇಬ್ಬರು ಒಟ್ಟಿಗೆ ಹೋಗಿ ಎನ್ನುವ ಮೂಲಕ ಥರ್ಡ್ ಪಾರ್ಟಿ ಎಂಟ್ರಿ ಆಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಪರಂ ಪ್ರತಿಕ್ರಿಯಿಸಿ ಖರ್ಗೆ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ನಾವೆಲ್ಲ ಒಟ್ಟಾಗಿಯೇ ಇರ್ತೀವಿ ಅಂತ ಹೇಳಿದ್ದಾರೆ. ಅವ್ರೇನಿಲ್ಲ, ಅವ್ರು ಏನು ಹೇಳೋದು, ನಾನೇ ಇದ್ದೆ ವೇದಿಕೆಯಲ್ಲಿ. ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡಲಿ, ಅದನ್ನು ಕೇಳಕ್ಕೆ ರೆಡಿ ಇದ್ದೀವಿ ನಾವು. ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮಗೇನು ಬೇಜಾರೇನಿಲ್ಲ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನು ಏನು ಬೇಕಾದ್ರೂ ಹೇಳಲಿ, ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ. ರೀ ಅವ್ರು ಏನು ಹೇಳಿದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ, ಒಟ್ಟಾಗೆ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನು ಮಾಡಬೇಕು, ಮಾಡ್ತಾಯಿದ್ದೀವಿ. ಒಟ್ನಲ್ಲಿ ಖರ್ಗೆ ಅವರ ಬುದ್ಧಿಮಾತು ಸಿದ್ದರಾಮಯ್ಯವರ ನೆಕ್ಸ್ಟ್ ಡಿಕೆಶಿ ಅಂತ ಅರ್ಥನೋ ಅಥವಾ ಸದ್ಯದ ಸಮಾಧಾನದ ಸೂತ್ರನೋ ಎಂಬ ಲೆಕ್ಕಾಚಾರಕ್ಕೆ ಕಾರಣವಾಗಿದ್ದು, ಪರಂ ಸೇರಿದಂತೆ ಸಿದ್ದು ಬಣದ ಕೆಲ ಸಚಿವರ ನಿದ್ದೆಗೆಡಿಸಿ ಥರ್ಡ್ ಪಾರ್ಟಿ ಆಟಕ್ಕೆ ಚೆಕ್ಮೇಟ್ ಇಟ್ಟಿದೆಯೋ ಅಥವಾ ಬೇರೆ ಆಟವನ್ನು ಬಾಕಿ ಉಳಿಸ್ಕೊಂಡಿದೆಯೋ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.